ನಮಸ್ಕಾರ ಸ್ನೇಹಿತರೆ ತೀರ್ಥಹಳ್ಳಿ ಚಿಕ್ಕಮಗಳೂರು ಶೃಂಗೇರಿ ಭಾಗದಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಧಾರಾಕಾರದ ಮಳೆಯಿಂದಾಗಿ ತುಂಗಾ ನದಿ ಉಕ್ಕಿ ಹರಿಯುತ್ತಿದ್ದು ಶಿವಮೊಗ್ಗ ಜಿಲ್ಲೆಯ ಗಾಜನೂರು ಬಳಿ ಇರುವ ಪ್ರಸಿದ್ಧ ತುಂಗಾ ಡ್ಯಾಂ ಸಂಪೂರ್ಣವಾಗಿ ತುಂಬಿದೆ. ಶಿವಮೊಗ್ಗ ಜಿಲ್ಲೆಯಾದ್ಯಂತ ಕಳೆದ 3 ದಿನಗಳಿಂದ ಮುಂಗಾರು ಮಳೆ ತೀವ್ರವಾಗಿ ಸುರಿಯುತ್ತಿದ್ದು ತುಂಗಾ ನದಿಗೆ ಹೊಸ ಜೀವಕಳೆ ಬಂದಿದೆ. ಈ ತುಂಗಾ ಡ್ಯಾಂ ತುಂಬುವುದರ ಮೂಲಕ ಈ ಸೀಸನ್ನಲ್ಲಿ ಮುಂಗಾರು ಮಳೆಗೆ ಕರ್ನಾಟಕದಲ್ಲಿ ತುಂಬಿದ ಮೊದಲ ಡ್ಯಾಂ ಎನ್ನುವ ಹೆಗ್ಗಳಿಕೆ ಕೂಡ ಪಾತ್ರವಾಗಿದೆ. ಪ್ರಸಕ್ತ ಸಾಲಿನಲ್ಲಿ ರಾಜ್ಯದಲ್ಲಿ ಅತ್ಯಂತ ಮೊದಲು ಭರ್ತಿಯಾದ ಡ್ಯಾಂ ಎನ್ನುವ ಹೆಗ್ಗಳಿಕೆಗೆ ಈ ತುಂಗಾ ಡ್ಯಾಂ ಪಾತ್ರವಾಗಿದೆ. ತುಂಗಾ ಡ್ಯಾಂಗೆ ಒಳಹರಿವು ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಇದರಿಂದಾಗಿ ಒಟ್ಟು 10 ಕ್ರಸ್ಟ್ ಗೇಟ್ಗಳು ಹಾಗೂ 2 ಸ್ಲೂಯಿಸ್ ಗೇಟ್ಗಳ ಮೂಲಕ ತುಂಗಾ ನದಿಗೆ ಸದ್ಯ 18,000 ಕ್ಯೂಸೆಕ್ಗಿಂತ ಅಧಿಕ ಪ್ರಮಾಣದ ನೀರು ಹೊರಬಿಡಲಾಗುತ್ತಿದೆ. ತುಂಗಾ ಡ್ಯಾಮಿಗೆ ಇಂದು ಸರಿಸುಮಾರು 20,568 ಕ್ಯೂಸೆಕ್ಗಿಂತ ಅಧಿಕ ಪ್ರಮಾಣದ ಒಳಹರಿವು ಇದ್ದು ಸದ್ಯ 18,051 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗುತ್ತಿದೆ. ಇನ್ನು ಡ್ಯಾಮ್ನ ಗರಿಷ್ಠ ನೀರಿನ ಮಟ್ಟ ಇರೋದು 588.24 ಮೀಟರ್ ಇದ್ದು ಸದ್ಯ ಸಂಪೂರ್ಣ ಭರ್ತಿಯಾಗಿದೆ. ಇನ್ನು ಈ ಡ್ಯಾಮ್ನ ನೀರು ಸಂಗ್ರಹ ಸಾಮರ್ಥ್ಯ ಗಮನಿಸುವುದಾದರೆ 3.24 TMC ನೀರಿನ ಸಂಗ್ರಹ ಸಾಮರ್ಥ್ಯವಿದ್ದು ಈಗ ಸದ್ಯಕ್ಕೆ 3.20 TMC ನೀರಿನ ಸಂಗ್ರಹವಿದೆ. ಇನ್ನು ಹೆಚ್ಚಿಗೆ ಹರಿದು ಬರುವ ಒಳಹರಿವಿನ ನೀರನ್ನು ಯಥಾರೀತಿಯಿಂದ ಹೊರಗಡೆಗೆ ಬಿಡಲಾಗುತ್ತಿದೆ ತುಂಗಾ ನದಿಗೆ. ಈ ತುಂಗಾ ಡ್ಯಾಮ್ನಿಂದ ಹೆಚ್ಚುವರಿಯಾಗಿ ಹೊರಗಡೆ ಬಿಡುತ್ತಿರುವ ಈ ನೀರು ತುಂಗಾ ನದಿಯ ಮುಖಾಂತರ ತುಂಗಾಭದ್ರಾ ಡ್ಯಾಮ್ಗೆ ಒಳಹರಿವು ರೂಪದಲ್ಲಿ ಬರಲಿದೆ. ಇನ್ನು ಭದ್ರಾ ಡ್ಯಾಮ್ಗೂ ಕೂಡ ಒಳಹರಿವು ಅಧಿಕ ಪ್ರಮಾಣದಲ್ಲಿ ಇದ್ದು ಅದು ಇನ್ನು ಕೆಲವು ದಿನಗಳಲ್ಲಿ ತುಂಬುವ ಸಾಧ್ಯತೆ ಇದೆ. ಈ ಎರಡೂ ಡ್ಯಾಮ್ಗಳಿಂದ ಹೆಚ್ಚುವರಿಯಾಗಿ ಬರುವ ನೀರು ತುಂಗಾಭದ್ರಾ ನದಿಯ ಮುಖಾಂತರ ತುಂಗಾಭದ್ರಾ ಡ್ಯಾಮ್ಗೆ ಒಳಹರಿವು ರೂಪದಲ್ಲಿ ಬಂದು ಸೇರುವ ಸಾಧ್ಯತೆ ಇದೆ. ಇನ್ನು ತುಂಗಾಭದ್ರಾ ಡ್ಯಾಮ್ಗೆ ಕೂಡ ಒಳಹರಿವು ಆರಂಭವಾಗುವ ಸಾಧ್ಯತೆ ಇಂದಿನಿಂದ ಶುರುವಾಗಲಿದೆ ಎಂದು ಅಧಿಕಾರಿಗಳು ಕೂಡ ತಿಳಿಸಿದ್ದಾರೆ. ಇನ್ನು ಇವತ್ತಿನ TB ಡ್ಯಾಮ್ನ ವಾಟರ್ ಅಪ್ಡೇಟ್ ಬಗ್ಗೆ ಇಂದು ಸಂಜೆ ತಿಳಿಸಲಾಗುತ್ತದೆ.